ಹಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಒಂದು ಕ್ಲಾಸ್ ಅಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಓವರ್ ವ್ಯೂ ಅನ್ನು ನೋಡೋಣ. ಎಷ್ಟು ಟಾಪಿಕ್ಸ್ ಗಳಿದಾವೆ, ಟೋಟಲ್ ಎಷ್ಟು ಮಾರ್ಕ್ಸ್ ಈ ಚಾಪ್ಟರ್ ಇಂದ ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಬರುತ್ತೆ, ನೇಚರ್ ಆಫ್ ಕ್ವಶನ್ಸ್ ಗಳು ಯಾವ ತರ ಇದಾವೆ, ಯಾವ ತರ ಕ್ವಶನ್ಸ್ ಗಳು ಬರ್ತವೆ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಟಾಪಿಕ್ಸ್, ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ. ನಮಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡೋಣ. ಅರಿಥಮೆಟಿಕ್ ಪ್ರೋಗ್ರೆಷನ್ ಏನು ಎತ್ತ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಕ್ವಶನ್ಸ್ ಗಳು ಇದ್ರ ಮೇಲೇನು ಬಂದಿದ್ದಾವೆ, ತೋರಿಸ್ತೇನೆ ನಿಮಗೆ. ನೇಚರ್ ಆಫ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಸ್ ಗಳು, ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತಂದ್ರೆ ಏನು ಅಂತಕ್ಕಂಥದ್ದು ಕೂಡ ಕೇಳಿದ್ದಾರೆ ಅಂತಕ್ಕಂಥದ್ದು. ಓಕೆನಾ? ಎಂತ ಟರ್ಮ್ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಗೆ ಕ್ವಶನ್ ಬರುತ್ತೆ. ಆಮೇಲೆ ವರ್ಡಿಂಗ್ಸ್ ಪ್ರಾಬ್ಲಮ್ ಇದು ಕೂಡ ನಮಗೆ ಯೂಸ್ ಆಗುತ್ತೆ. ಕೆಲವೊಂದಿಷ್ಟು ವರ್ಡಿಂಗ್ಸ್ ಪ್ರಾಬ್ಲಮ್ ಗಳಲ್ಲಿ ಈ ಕಾನ್ಸೆಪ್ಟ್ ಯೂಸ್ ಬರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಅಂದ್ರೆ ಫಿಕ್ಸ್ಡ್ ಟಾಪಿಕ್, ಇದು ಫಿಕ್ಸ್ಡ್ 2 ಮಾರ್ಕ್. ಆಮೇಲೆ ವರ್ಡಿಂಗ್ ಪ್ರಾಬ್ಲಮ್ ಇದೆಯಲ್ಲ, ವರ್ಡಿಂಗ್ ಪ್ರಾಬ್ಲಮ್ಸ್, ಇದರ ಮೇಲೆನೆ ಪ್ರಾಬ್ಲಮ್ಸ್, ವರ್ಡಿಂಗ್ ಪ್ರಾಬ್ಲಮ್ಸ್ ಇದು ಮತ್ತೆ ಇದನ್ನ ಸೇರ್ಸೆ ಮಿಕ್ಸ್ ಮಾಡಿ ಕೇಳ್ತಾರೆ. ಅಥವಾ ಮೇಜರ್ ಆಫ್ ದ ಪ್ರಾಬ್ಲಮ್ಸ್ ಇದ್ರ ಮೇಲೆನೆ ಇರುತ್ತೆ. ಯಾವುದು? ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಮೇಜರ್ ಆಫ್ ಪ್ರಾಬ್ಲಮ್ಸ್ ಈ ಟಾಪಿಕ್ ಮೇಲೆನೆ ಬರ್ತಾವ, ವರ್ಡಿಂಗ್ಸ್ ಪ್ರಾಬ್ಲಮ್ಸ್. 2 ಮಾರ್ಕ್ಸಿಗಂತೂ ಒಂದು ಕ್ವಶನ್ ಡೆಫಿನೆಟ್ಲಿ ಬರ್ತೈತಿ. ಇದು ಮಿಸ್ ಆಯ್ತಂದ್ರೆ ಇದನ್ನ ಕೇಳ್ತಾರೆ 2 ಮಾರ್ಕ್. ಇಲ್ಲಿ 1 ಮಾರ್ಕಿನ ಕ್ವಶನ್ಸ್ ಗಳು ಬರ್ತವೆ. ಎಲ್ಲಿ? ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇಲ್ಲಿ 1 ಮಾರ್ಕಿನ ಕ್ವಶನ್ಸ್ ಗಳು ಬರ್ತವೆ. ಇದು 2 ಮಾರ್ಕ್ಸ್ ಕ್ವಶನ್ ಮತ್ತೆ ವರ್ಡಿಂಗ್ ಪ್ರಾಬ್ಲಮ್ ಕ್ಯಾರಿ ಮಾಡುತ್ತೆ. ಇದು 2 ಮಾರ್ಕ್ಸ್ ಕ್ವಶನ್, ವರ್ಡಿಂಗ್ ಪ್ರಾಬ್ಲಮ್ ಕ್ಯಾರಿ ಮಾಡುತ್ತೆ. ಓಕೆನಾ? ಎಸ್. ಸೊ ನಾವು ಮಾರ್ಕ್ಸ್ ಗಳನ್ನ ನೋಡೋದಾದ್ರೆ, ಟೋಟಲ್ ಮಾರ್ಕ್ಸ್ ನಮಗ 2025 ಮಾರ್ಚ್ ಎಕ್ಸಾಮ್ 1 ಪ್ರಕಾರ, ಅಕಾರ್ಡಿಂಗ್ ಟು 2025 ಮಾರ್ಚ್ ಫಸ್ಟ್ ಎಕ್ಸಾಮ್, 1 mark question is there, 2 mark question is there, 4 mark question is there. Total 7 marks questions have been asked in 2025 March 1 first examination. Okay, 7 marks ಬರುತ್ತೆ. ಎಸ್. ಇವಾಗ ಕ್ವಶನ್ಸ್ ಗಳ ನೇಚರ್ ನೋಡ್ಕೋರಿ, ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ. ಅರಿಥಮೆಟಿಕ್ ಪ್ರೋಗ್ರೆಷನ್ ಈ ಟಾಪಿಕ್ ಮೇಲೆ. ವಾಟ್ ಈಸ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್? 2022ರಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತಕ್ಕಂಥದ್ದು ಕ್ವಶನ್ ಬಂದಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್? ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಇದ್ರೊಳಗೆ ಯಾವುದು 2021ರಲ್ಲಿ ಕೇಳಿದ್ದಾರೆ. ಇವುದ್ರಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವುದು? ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಅದರ ಎಕ್ಸಾಂಪಲ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಅರಿಥಮೆಟಿಕ್ ಪ್ರೋಗ್ರೆಷನ್ ಏನು, ಅದರ ಎಕ್ಸಾಂಪಲ್ಸ್ ಅಂತ. ಓಕೆನಾ? ಎಸ್. ಈಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದು ಇದು ಜನರಲ್ ಫಾರ್ಮುಲಾ. D is equal to an minus an minus 1. ಸರ್ವೇ ಸಾಮಾನ್ಯವಾಗಿ ನಾವು a2 minus a1 ಅಂತ ಹೇಳಿ ಹೇಳ್ತೀವಿ. ಜನರಲ್ ಫಾರ್ಮುಲಾ an minus n minus 1. ಇದು ಜನರಲ್ ಫಾರ್ಮುಲಾ. ಓಕೆನಾ? ಎಸ್. ಸೊ 2025 ಮಾರ್ಚ್ 1ನೇ ಎಕ್ಸಾಮ್ ಅಲ್ಲಿ ಕೇಳಿದ್ದೇನು? ದ ಕಾಮನ್ ಡಿಫರೆನ್ಸ್ ಆಫ್ ದಿ ಅರಿಥಮೆಟಿಕ್ ಪ್ರೋಗ್ರೆಷನ್ -1, -3, -5 ಈಸ್. ಸೊ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದು ಕೇಳಿದ್ದಾರೆ. ಇನ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಕಾಮನ್ ಡಿಫರೆನ್ಸ್ ಇದ ಟಾಪಿಕ್ ಮೇಲೆ ಬರ್ತದೆ ನೋಡ್ರಿ. ಅರಿಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದು ನೋಡ್ರಿ. 2022ರಲ್ಲಿ ಮಾರ್ಚ್, 2022 ಜೂನ್ ಅಲ್ಲಿ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದು ಕೇಳಿದ್ದಾರೆ. ಗೊತ್ತಾಯ್ತಲ್ಲ, ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದು. ಈಗ ಎಂತ ಟರ್ಮ್? ಸೆಕೆಂಡ್ ಟಾಪಿಕ್ ಮೇಲೆ ಇದು ಫಾರ್ಮುಲಾ, ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದಿ nth ಟರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ವಿತ್ ಫಸ್ಟ್ ಟರ್ಮ್ a ಅಂಡ್ ಕಾಮನ್ ಡಿಫರೆನ್ಸ್ d. ಫಾರ್ಮುಲಾನ ಕೇಳಿದ್ದಾರೆ ಡೈರೆಕ್ಟ್. 2024 ಆಗಸ್ಟ್ ಅಲ್ಲಿ ಥರ್ಡ್ ಎಕ್ಸಾಮ್ ಅಲ್ಲಿ, 2022 ಮಾರ್ಚ್ ಅಲ್ಲಿ 2 ಸಲ ಈ ಫಾರ್ಮುಲಾ ಕೇಳಿದ್ದಾರೆ. ಇದ ಫಾರ್ಮುಲಾ ಡೈರೆಕ್ಟ್ an is equal to a plus n minus 1 into d ಅಂತ. ಸೊ ಮುಂದೆ ಡಿಸ್ಕಷನ್ ಮಾಡ್ತೀವಿ. ಜಸ್ಟ್ ನೇಚರ್ ಆಫ್ ಕ್ವಶನ್ಸ್ ಗಳು ನೋಡಿದ್ರೆ, ಅದೇ ಎಂತ ಟರ್ಮ್ ಅಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ನೋಡ್ರಿ, ಇದು ಬಹಳ ಈಸಿಯೆಸ್ಟ್ ಕ್ವಶನ್. ಇವೆಲ್ಲ ಬಹಳ ಈಸಿಯೆಸ್ಟ್ ಕ್ವಶನ್ಸ್ ಗಳು. an ಅದನ್ನೇ ಅವರೇ ಕೊಡ್ತಾರೆ, ಈ ಫಾರ್ಮುಲಾ ಅವರೇ ಕೊಡ್ತಾರೆ. ಎಂತ ಟರ್ಮ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿ ಹೇಳಿದ್ದಾರೆ. ಎಷ್ಟು? ಫಿಫ್ತ್ ಟರ್ಮ್. ಇಲ್ಲಿ n ಇದ್ದಾಗ ಇದ್ದಲ್ಲಿ 5 ಹಾಕಿದ್ರಪ್ಪ ಅಂದ್ರೆ ಸಾಲ್ವ್ ಆಯ್ತು. ಇದು ಯಾವುದು ಕಾನ್ಸೆಪ್ಟ್ ಇದಕ್ಕೆ ಬೇಕಾಗಿಲ್ಲ. ಯಾವುದು ಅರಿಥಮೆಟಿಕ್, ಯಾವುದೇ ಕಾನ್ಸೆಪ್ಟ್ ಇಲ್ಲಿ ಅರಿಥಮೆಟಿಕ್ ಈಗ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏನಪ್ಪಾ ಅಂತಂದ್ರೆ ನೋಡ್ರಿ, an is equal to 4n plus 5. ಫಿಫ್ತ್ ಟರ್ಮ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದಾರೆ. ಎಷ್ಟು? ದೆನ್ ಇಟ್ಸ್ ಫಿಫ್ತ್ ಟರ್ಮ್ n ಇದ್ದಲ್ಲಿ n is equal to 5 ಹಾಕಿದ್ರೆ ಇಲ್ಲಿ 5 into 4 into 5 20 plus 5 25. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2021ರಲ್ಲಿ ಕೇಳಿ ಸಿಂಪಲ್ ಕ್ವಶನ್ಸ್ ಗಳು ಇರ್ತಾವೆ. ಇದು ಕೂಡ ನೋಡ್ರಿ, an ಫಾರ್ಮುಲಾ ಅವರ ಕೊಡ್ತಾರೆ. 9th ಟರ್ಮ್ n ಇದ್ದಲ್ಲಿ 9 ಹಾಕಿದ್ರಪ್ಪ ಅಂದ್ರೆ ಕೆಲಸ ಮುಗೀತು. ಬಾಡ್ ಮಾಸ್ ರೂಲ್ ಯೂಸ್ ಆಗುತ್ತೆ. ಇಲ್ಲಿ nth ಟರ್ಮ್ ಅಲ್ಲಿ ಮತ್ತೆ ಮಿಸ್ಸಿಂಗ್ ಟರ್ಮ್ ಅಂತ ಬರ್ತೈತಿ. ಅಂದ್ರೆ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಕೊಡ್ತಾರೆ, ಮಿಡಲ್ ಟರ್ಮ್, ಸೆಕೆಂಡ್ ಟರ್ಮ್, ಯಾವ್ದೋ ಒಂದು ಟರ್ಮ್ ಮಿಸ್ ಆಗಿರ್ತೈತಿ, ಅದನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. 2024 ಮಾರ್ಚ್ ಫಸ್ಟ್ ಎಕ್ಸಾಮ್ ಅಲ್ಲಿ ಮಿಸ್ಸಿಂಗ್ ಟರ್ಮ್. ಇಲ್ಲಿನೂ ಕೂಡ ಫಸ್ಟ್ ಟೈಮ್ ಮಿಸ್ಸಿಂಗ್ ಆಗಿದೆ ನೋಡ್ರಿ, ಫಸ್ಟ್ ಟರ್ಮ್.
ಹೌದಾ? ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾರೆ. ಅಂದ್ರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟು ಒಂದು ಟರ್ಮ್ ಅನ್ನು ಮಿಸ್ ಮಾಡಿರ್ತಾರೆ, ಅದನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. 2023 ಜೂನ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಓಕೆನಾ? ಎಸ್. ಸೊ ಆಗ್ಲೇ ನೋಡಿದ್ವಲ್ಲ. ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್ an to n plus 1. ಸೊ ಇದನ್ನು ಕೊಟ್ಟು ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ರಿ. ಸೊ ಒಂದು ಫಾರ್ಮುಲಾ ಕೊಟ್ಟು ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ರಿ ಅಂತಕ್ಕಂಥದ್ದು. ಓಕೆನಾ? ಇದು ಮಾಡೆಲ್ ಕ್ವಶನ್ ಪೇಪರ್ 2024-25. ಇದು 2020 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸ್ವಲ್ಪ ಡಿಫರೆಂಟ್ ಅಂಡ್ ಟ್ವಿಸ್ಟೆಡ್ ಕ್ವಶನ್. ಇದು ಈಸಿ ಇದೆ, ಬಿಡಿಸ್ತೀನಿ ಅಂತ. ಈಗ ನಾನು ಹೇಳಿದ್ನಲ್ಲ, ಸೆಕೆಂಡ್ ಟಾಪಿಕ್ ಯಾವುದು? ಎಂತ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದ್ರ ಮೇಲೆ 2 ಮಾರ್ಕ್ ಕ್ವಶನ್ ಬರ್ತವೆ. ಸೊ 2 ಮಾರ್ಕ್ ಕ್ವಶನ್ ಹೆಂಗಿರ್ತಾವ ಸರ್ ಅಂತ ಅನ್ನೋದಾದ್ರೆ, ಫೈಂಡ್ ದ 21st ಟರ್ಮ್. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ 21st ಟರ್ಮ್ ಯಾವುದು? ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 20th ಟರ್ಮ್. ಓಕೆನಾ? ಎಸ್. ಸೊ 12th ಟರ್ಮ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. 12th ಟರ್ಮ್ ಇದ್ರೊಳಗೆ. ಸೊ ಇದ್ರೊಳಗ ಏನು 30th ಟರ್ಮ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಕೊಟ್ಟಿರ್ತಕ್ಕಂಥ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಇಷ್ಟನೇ ಪದ ಯಾವುದು ಅಂತ ಹೇಳಿ. ಸೊ ಅದನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿರ್ತಕ್ಕಂಥ ಕ್ವಶನ್ಸ್ ಗಳು ನೋಡ್ರಿ. ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆನಾ? ಎಸ್. ಸೊ ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಹೇಳಿದ್ನಲ್ಲ, 2 ಮಾರ್ಕಿಗೂ ಬಂದಿದಾವೆ, 3 ಮಾರ್ಕಿಗೂ ಬಂದಿದಾವೆ, 4 ಮಾರ್ಕಿಗೆ ಬಂದಿದಾವೆ, 5 ಮಾರ್ಕ್ ಕ್ವಶನ್ಸ್ ಗಳು ಬಂದಿದಾವೆ ಅಂತಕ್ಕಂಥದ್ದು. ಸೊ 3 ಮಾರ್ಕ್ಸ್ ಕ್ವಶನ್ 2022 ಜೂನ್ ಅಲ್ಲಿ ವರ್ಡಿಂಗ್ ಪ್ರಾಬ್ಲಮ್ ಕೇಳಿದ್ದಾರೆ. ಈ ತರ ವರ್ಡಿಂಗ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಗಳನ್ನ, ಈ ತರ ವರ್ಡಿಂಗ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನು ಕೊಡ್ತಾರೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ಕೂಡ ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳನ್ನು ಡಿಸ್ಕಷನ್ ಮಾಡ್ತೀವಿ. ಇಲ್ಲೂ ಕೂಡ ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳು ಕೇಳ್ತಾರೆ. ಸೊ ಇವೆಲ್ಲ ವರ್ಡಿಂಗ್ ಪ್ರಾಬ್ಲಮ್ಸ್ ಗಳು ನಮಗ ಈ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥ ವರ್ಡಿಂಗ್ಸ್ ಪ್ರಾಬ್ಲಮ್. ಈಗ ಲಾಸ್ಟ್ ಟಾಪಿಕ್, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 1 ಮಾರ್ಕ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ರೆ ನೋಡ್ರಿ, ಮಾಡೆಲ್ ಕ್ವಶನ್ ಪೇಪರ್ ಒಳಗ ಬಂದಿದೆ 2024-25 ಮಾಡೆಲ್ ಕ್ವಶನ್ ಪೇಪರ್ 3 ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಅಂತಕ್ಕಂಥದ್ದು. ನೋಡ್ರಿ, ನಾನೇನ್ ಹೇಳ್ತೀನಪ್ಪ ಅಂದ್ರೆ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಲ್ಲಿ ಸಾಕಷ್ಟು ಫಾರ್ಮುಲಾಸ್ ಗಳಿದಾವೆ. ಆ ಫಾರ್ಮುಲಾಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ಕೇಳುವ 1 ಮಾರ್ಕ್ 2 ಮಾರ್ಕ್ ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳು, ಇಷ್ಟೆಲ್ಲ ಕ್ವಶನ್ಸ್ ಗಳು ನಮಗೆ ಪ್ರಿವಿಯಸ್ ಇಯರ್ ಅಲ್ಲಿ ಬಂದಿದಾವೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗ ಈ ಚಾಪ್ಟರ್ ಅಲ್ಲಿ 7 ಮಾರ್ಕ್ಸ್ ಏನ್ ಬರ್ತಾವಲ್ಲ, ಅದು ಫುಲ್ ಮಾರ್ಕ್ಸ್ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಸೊ 1 ಮಾರ್ಕಿಗೆ ಇದು ಫಾರ್ಮುಲಾ ಇದೆ. 1 ಮಾರ್ಕಿಗೆ ಸೊ ಏನು ಎತ್ತ ಅಂತಕ್ಕಂಥದ್ದು ಡಿಸ್ಕಷನ್ ಮಾಡೋಣ. ಸೊ ಕ್ವಶನ್ಸ್ ಗಳು ನೋಡ್ರಿ, ಇದರ ಮೇಲೆ 2 ಮಾರ್ಕ್ಸ್ ಫಿಕ್ಸ್ಡ್ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಫಿಕ್ಸ್ಡ್ ಟಾಪಿಕ್ ಇದು. ಪ್ರತಿ ವರ್ಷ ಕೇಳ್ತಾರೆ, ಕ್ವಶನ್ ಚೇಂಜ್ ಮಾಡ್ತಾರೆ ಡೆಫಿನೆಟ್ಲಿ. ನೋಡ್ರಿ, 2025 ಮಾರ್ಚ್ ಫಸ್ಟ್ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್, 2024 ಮಾರ್ಚ್ 1 ಎಕ್ಸಾಮ್, 2024 ಜೂನ್ ಸೆಕೆಂಡ್ ಎಕ್ಸಾಮ್, 2024 ಆಗಸ್ಟ್ ಥರ್ಡ್ ಎಕ್ಸಾಮ್. ಸೊ ನೋಡ್ರಿ, ಪ್ರತಿ ಸಲ ಕೇಳ್ತಾರೆ. 25 ಕೇಳ್ತಾರೆ, 24 1 ಎಕ್ಸಾಮ್, 2ನೇ ಎಕ್ಸಾಮ್, 3ನೇ ಎಕ್ಸಾಮ್. ಫೈಂಡ್ ದ ಸಮ್ 20 ಅಂತ ಹೇಳಿ ಕೇಳಬೇಕಂತೇನಿಲ್ಲ. 25, 20 ಅಥವಾ 13 ಅಥವಾ 12 ಅಥವಾ 10 ಅಂತ ಹೇಳ್ಬೋದು. ಅರಿಥಮೆಟಿಕ್ ಪ್ರೋಗ್ರೆಷನ್ ಡಿಫ್ರೆಂಟ್ ಕೊಡ್ತಾರೆ ನೋಡ್ರಿ. ಇಲ್ಲಿ 5, 9, 13, 1, 5, 9, 5, 11, 17, 2, 5, 8 ಈ ತರ ಅರಿಥಮೆಟಿಕ್ ಪ್ರೋಗ್ರೆಷನ್ ಡಿಫ್ರೆಂಟ್ ಕೊಡ್ತಾರ್ರಿ. ಫಸ್ಟ್ 20 ಟರ್ಮ್ಸ್ ಹೇಳ್ಬೋದು, ಅಥವಾ 30 ಟರ್ಮ್ಸ್ ಹೇಳ್ಬೋದು, ಅಥವಾ 45 ಟರ್ಮ್ಸ್ ಹೇಳ್ಬೋದು, ಏನೇ ಹೇಳ್ಬೋದು. ಬಟ್ ಫಾರ್ಮುಲಾ ಪ್ರೊಸೀಜರ್ ಎರಡು ಸೇಮ್ ಇದೆ. ಫಾರ್ಮುಲಾ ನೋಡ್ರಿ, ಈ ಫಾರ್ಮುಲಾ ಮೇಲೆ ಈ ಕ್ವಶನ್, ಒಂದು ಕ್ವಶನ್ ಡೆಫಿನೆಟ್ಲಿ 2 ಮಾರ್ಕಿಗೆ ಗ್ಯಾರಂಟಿ ಬರ್ತೈತಿ. ನಾವು ಅದನ್ನ ಸಾಲ್ವ್ ಮಾಡೋಣ ಅಂತಕ್ಕಂಥದ್ದು. ಸೊ ಒಂದ್ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಗಳು ಬಂದ್ರೆ, ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಫಾರ್ಮುಲಾಗಳಿದಾವೆ. ಫಾರ್ಮುಲಾಗಳನ್ನ ಡಿಸ್ಕಷನ್ ಮಾಡೋಣ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ ಅಂತಕ್ಕಂಥದ್ದು. ಸೊ ಫಾರ್ಮುಲಾ ಡಿಫ್ರೆಂಟ್ ಇದೆ ನೋಡ್ರಿ. ಈಗ ನೋಡ್ರಿ, ವರ್ಡಿಂಗ್ಸ್ ಪ್ರಾಬ್ಲಮ್ 2025 ಅಂದ್ರೆ ಈ ವರ್ಷ ಬರೆದಿದ್ದು ಹುಡುಗರು 4 ಮಾರ್ಕ್ಸ್ ಬರ್ದಿದ್ದಾರೆ. ಸೊ ಈ ತರ ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳು ಬಂದಿರ್ತಾವ ಅಂತಕ್ಕಂಥದ್ದು. ಓಕೆನಾ? ಸೊ ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳು ಬಂದಿರ್ತಾವ ನೋಡ್ರಿ. ಸಮ್ ಆಫ್ ಆಲ್ ಇಟ್ಸ್ ಟರ್ಮ್ಸ್ ನೋಡ್ರಿ, ಅಂದ್ರ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಹೇಳಿ ಇದೆಯಲ್ಲ. ಸೊ ಅದೇ ಟಾಪಿಕ್ ಮೇಲೆ 4 ಮಾರ್ಕಿಗೆ ಕ್ವಶನ್ ಇದೆ. ಸೊ ಇವೆಲ್ಲ ವರ್ಡಿಂಗ್ಸ್ ಪ್ರಾಬ್ಲಮ್ ನೋಡ್ರಿ. ಇದು ಕೂಡ ವರ್ಡಿಂಗ್ ಪ್ರಾಬ್ಲಮ್, ಇದು ಕೂಡ ವರ್ಡಿಂಗ್ ಪ್ರಾಬ್ಲಮ್ ನೋಡ್ರಿ. 2024 ಮಾರ್ಚ್ ಫಸ್ಟ್ ಎಕ್ಸಾಮ್, ಆಗಸ್ಟ್ 3ನೇ ಎಕ್ಸಾಮ್ ಅಂತಕ್ಕಂಥದ್ದು. ಸೊ ಇವೆಲ್ಲ ವರ್ಡಿಂಗ್ಸ್ ಪ್ರಾಬ್ಲಮ್. ನಾನೇನ್ ಹೇಳ್ತೀನಪ್ಪ ಅಂತಂದ್ರೆ, ಇಲ್ಲಿ ನಮಗ ವರ್ಡಿಂಗ್ಸ್ ಪ್ರಾಬ್ಲಮ್ ಒಂದು 4 ಮಾರ್ಕ್ ಗ್ಯಾರಂಟಿ ಬರುತ್ತೆ. ಹೌದಾ? ಅಂದ್ರೆ ಎಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ 3 ಮಾರ್ಕಿಗೆ 2 ಕ್ವಶನ್ ಬರ್ತಾವು, ಒಂದು ನಾವು ಬಿಡಿಸಬೇಕು. ಸೊ ಅಲ್ಲಿ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡಿ ಕಲೆಯನ್ನ ಕಲ್ತಿದ್ವಿ, ಯಾವ ತರ ಫಾರ್ಮುಲೇಟ್ ಮಾಡಬೇಕಂತ ಹೇಳಿ. ಸೊ ಇಲ್ಲಿ ಕೂಡ 4 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಕೇಳ್ಬೋದು, 4 ಮಾರ್ಕ್ ಕೇಳಬಹುದು. ಯಾಕಾಗ ಒಂದೊಂದ್ಸಲಿ ನೋಡ್ರಿ 5 ಮಾರ್ಕಿಗೆ ಕ್ವಶನ್ಸ್ ಗಳು ಕೂಡ ಬಂದಿದ್ದಾವೆ. ಏನು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ 5 ಮಾರ್ಕಿಗೆ ಕ್ವಶನ್ಸ್ ಗಳು ಕೂಡ ಈ ಟಾಪಿಕ್ ಮೇಲೆ ಬಂದಿದ್ದಾವೆ. 2024 ಜೂನ್ ಅಲ್ಲಿ ಒಂದು 5 ಮಾರ್ಕಿಗೆ ಕ್ವಶನ್ ಬಂದಿದೆ. ಸೊ ಅದಕ್ಕ 5 ಮಾರ್ಕಿಗೆ ಕ್ವಶನ್ ಕೂಡ ಇಲ್ಲಿ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ 2020 ನೋಡ್ರಿ, ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. 2024 ಜೂನ್ ಅಲ್ಲಿ ಒಂದು ಕ್ವಶನ್ 5 ಮಾರ್ಕಿಗೆ ಬಂದಿದೆ. 5 ಮಾರ್ಕಿಗೆ ಬಂದಿದೆ. ಓಕೆನಾ? ಸೊ ಈ ಟಾಪಿಕ್ ಮೇಲೆ, ಈ ಚಾಪ್ಟರ್ ಮೇಲೆ 5 ಮಾರ್ಕಿಗೆ ಕ್ವಶನ್ಸ್ ಗಳು ಕೇಳುವ ಸಾಧ್ಯತೆ ಬಹಳಷ್ಟು ಇರೋದ್ರಿಂದ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳನ್ನ ಯಾವ ತರ ಫಾರ್ಮುಲೇಟ್ ಮಾಡಿ
ಫೈಂಡ್ ಔಟ್ ಮಾಡ್ತೀವಿ ಕೇಳಿರ್ತಕ್ಕಂಥ ಡೇಟಾವನ್ನ ಅಂತಕ್ಕಂಥದ್ದು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಇದು ಇಷ್ಟು ನಮಗೆ ಓವರ್ ವ್ಯೂ ಆಯ್ತು. ನಾವ್ ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ 1 ಮಾರ್ಕಿನ ಕ್ವಶನ್ಸ್‌ಗಳು ಯಾವ್ಯಾವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಮಾಡ್ಕೋಬೇಕು. 80 ಔಟ್ ಆಫ್ 80 ಫೋಲ್ಡರ್ ಅಲ್ಲಿ ಅಂತೂ ಸೆಪರೇಟ್ ಮಾಡಿದೀನಿ, ಮಿಕ್ಸ್ ಮಾಡಿಲ್ಲ. ನಿಮಗೆ ಎಕ್ಸರ್ಸೈಸ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸ್ ಗಳನ್ನ ಮಾತ್ರ ಹೇಳಿದೀನಿ. ಸ್ವಲ್ಪ ಪ್ರಾಬ್ಲಮ್ಸ್ ಗಳನ್ನ ಮಾತ್ರ ಬಿಡಿಸಿದೀನಿ. ಬಟ್ ಫೋಕಸ್ ಎಲ್ಲಿ ಜಾಸ್ತಿ ಮಾಡಿವಪ್ಪ ಅಂದ್ರೆ 80 ಔಟ್ ಆಫ್ 80 ಫೋಲ್ಡರ್ ಅಲ್ಲಿ ಫೋಕಸ್ ಜಾಸ್ತಿ ಮಾಡಿದ್ದೈತಿ. ಸೊ ಅಲ್ಲಿ ಹೋಗಿ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪ್ರಿಪರೇಷನ್ ಮಾಡ್ಕೊಳ್ರಿ. 80 ಔಟ್ ಆಫ್ 80 ಫೋಲ್ಡರ್ ಅಲ್ಲಿ ಅಲ್ಲಿ 1 ಮಾರ್ಕಿನ ಕ್ವಶನ್ಸ್, 2 ಮಾರ್ಕಿನ ಕ್ವಶನ್ಸ್, ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊರಿ. ಯಾಕಂದ್ರೆ ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಗಳಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿನೇ ಕೇಳೋದು. ಬಟ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಈಸಿ ಇರುತ್ತೆ, ನೀವು ಬಿಡಿಸ್ತೀರಿ ಅಂತಕ್ಕಂಥದ್ದು. ರೈಟ್? ಎಸ್.